ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವಿಡಿಯೋ 3 ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ಸ್ ಬಗ್ಗೆ. ಈ ಅಪ್ಲಿಕೇಶನ್ಸ್ ನಮಗೆ ಒಂದಲ್ಲ ಒಂದು ರೀತಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ಅಪ್ಲಿಕೇಶನ್ಸ್ ಯಾವುದು ಅಂತ ನಾನು ಒಂದಾದ್ಮೇಲೆ ಒಂದು ಹೇಳ್ತಾ ಹೋಗ್ತೀನಿ. ಮತ್ತು ಎಲ್ಲ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ವೆಬ್ಸೈಟ್ಗೆ ಹೋಗ್ತೀರಾ, ಅಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡ್ಬೋದು. ಇದಕ್ಕೂ ಮುಂಚೆನೂ ಸಹ ನಾನು ಈ ಥರ ಅಪ್ಲಿಕೇಶನ್ಸ್ ಬಗ್ಗೆ ವೀಡಿಯೋನ ತಂದು ಮಾಡಿದ್ದೀನಿ. ಆ ವೀಡಿಯೋಸ್ ಲಿಂಕ್ ನಾನು ಮೇಲೆ ಕಾಣ್ತಿದೆಯಲ್ಲ ಈ ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ, ಮತ್ತು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆ ವೀಡಿಯೋಸ್ನ ಸಹ ನೋಡ್ಬೋದು. ನಾನು ಮಾಡೋಂಥ ಪ್ರತಿಯೊಂದು ವೀಡಿಯೋಸು ನಿಮ್ಗೆ ಸಿಗಬೇಕಂದ್ರೆ ಕೆಳಗಡೆ ಕಾಣ್ತಿದೆಯಲ್ಲ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಅದನ್ನು ಪ್ರೆಸ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಒಂದು ಇಮೇಲ್ ನೋಟಿಫಿಕೇಷನ್ ಅನ್ನೋದು ಬರ್ತಾ ಹೋಗುತ್ತೆ. ಫಸ್ಟ್ ಅಪ್ಲಿಕೇಶನ್ ಇನ್ವೇರ್ ಅಂತ. ಇದು ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ, ನಾವು ಯಾವುದಾದ್ರೂ ಒಂದು ಮೊಬೈಲ್ನ ತೊಗೊಳ್ಳೋವಾಗ ಅಥವಾ ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ತೊಗೊಳ್ಳೋವಾಗ ಅಥವಾ ನಮ್ಮ ಮೊಬೈಲ್ನ ಡೀಟೇಲ್ಸ್ ನಾವು ತಿಳ್ಕೊಬೇಕಂದ್ರೆ ಈ ಅಪ್ಲಿಕೇಶನ್ ಅನ್ನೋದು ನಮ್ಗೆ ಹೆಲ್ಪ್ ಆಗುತ್ತೆ. ನೀವು ಇದನ್ನು ಇನ್ಸ್ಟಾಲ್ ಮಾಡಿದೆ ಆದರೆ ನಿಮ್ಮ ಮೊಬೈಲ್ನಲ್ಲಿರೋಂಥ ಪ್ರತಿಯೊಂದು ಹಾರ್ಡ್ವೇರ್ ಡೀಟೇಲ್ಸ್ ಮತ್ತು ಕ್ಯಾಮ್ರಾ ಡೀಟೇಲ್ಸ್ ಮತ್ತು ನಿಮಗೆ ಸಿಸ್ಟಮ್ನಲ್ಲಿರೋಂಥ ಸಾಫ್ಟ್ವೇರ್ ಡೀಟೇಲ್ಸ್ ಸಹ ನಮಗೆ ಡೀಟೇಲ್ಡಾಗಿ ಕೊಡುತ್ತೆ. ಸೊ ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ನ ಪರ್ಚೇಸ್ ಮಾಡುವಾಗ ಮೊಬೈಲ್ ಕಂಡೀಷನ್ ಏನಿದೆ ಅಂತ ಈಸಿಯಾಗಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದ್ರ ಮೂಲಕ ತಿಳ್ಕೊಬೋದು. ನೋಡಿ, ಇಲ್ಲಿ ಸಿಸ್ಟಮ್ ಅಂತ ಹೋಗಿದೆ ಆದರೆ ಆಂಡ್ರಾಯ್ಡ್ ವರ್ಷನ್ ಏನಿದೆ, ರಿಲೀಸ್ ಡೇಟ್ ಯಾವುದಾಗಿದೆ, ಲ್ಯಾಂಗ್ವೇಜ್ ಯಾವುದು ಯೂಸ್ ಮಾಡ್ತಾ ಇದ್ದೀವಿ, ಬಿಲ್ಡ್ ನಂಬರ್ ಏನು ಎಲ್ಲ ಕಾಣುತ್ತೆ. ಸೊ ಅದೇ ಥರ ಡಿವೈಸ್ ಯಾವುದು, ಯಾವ ಮಾಡೆಲ್ ಅಂತ ಗೊತ್ತಾಗುತ್ತೆ. ಇನ್ನು ಹಾರ್ಡ್ವೇರ್ ಪಾರ್ಟ್ಗೆ ಹೋಗೋದಾದರೆ ನಮಗೆ ಎಷ್ಟು ಕೋರ್ದು ಇದು ಮೊಬೈಲ್ ಆಗಿರುತ್ತೆ, ಕ್ಲಸ್ಟರ್ಸ್ ಏನಿದೆ, ಮಿನಿಮಮ್ ಫ್ರೀಕ್ವೆನ್ಸಿ ಏನು ಬರ್ತಿದೆ, ಮತ್ತು ನಮಗೆ ಇಲ್ಲಿ ಮೆಮೊರಿಗೆ ಹೋದರೆ ಎಷ್ಟು ಮೆಮೊರಿನ ಯೂಸ್ ಮಾಡಿದ್ದೀವಿ, ಎಷ್ಟು ಮೆಮೊರಿ ಯೂಸ್ ಆಗಿದೆ ಮತ್ತು ಅವೈಲೇಬಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿ ನಿಮಗೆ ಕ್ಯಾಮ್ರಾಗೆ ಹೋದರೆ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದೆ, ಮತ್ತು ಅದರಲ್ಲಿ ಅಪರ್ಚರ್ ಏನಿದೆ, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಏನಿದೆ, ಎಲೆಕ್ಟ್ರಾನಿಕ್ ಇಮೇಜ್ ಸ್ಟೆಬಿಲೈಸೇಷನ್ ಏನಿದೆ, ಫ್ಲ್ಯಾಶ್ ಲೈಟ್ ಇದೆಯಾ ಇಲ್ವಾ, ಅಂದರೆ ಪೂರ್ತಿ ನಿಮಗೆ ಒಂದು ಕ್ಯಾಮ್ರಾ ಬಗ್ಗೆ ಇರೋಂಥ ಡೀಟೇಲ್ಸ್ ಅನ್ನೋದು ಗೊತ್ತಾಗುತ್ತೆ. ಸೊ ನೆಟ್ವರ್ಕು ಯಾವ ಒಂದು ಬೇಸಿಸ್ ಮೇಲಿದೆ ಅಂತ ಗೊತ್ತಾಗುತ್ತೆ. ಸೊ ನಂತರ ಕನೆಕ್ಟಿವಿಟಿ ನಮಗೆ ಮೊಬೈಲಲ್ಲಿ ಯಾವುದಿದೆ ಮತ್ತು ವರ್ಕಿಂಗ್ ಕಂಡೀಷನ್ ಇದೆಯಾ ಅದರದ್ದು ಡೀಟೇಲ್ಸ್ ಏನು ಅನ್ನೋದು ನಮಗೆ ಇಲ್ಲಿ ತಿಳಿಯುತ್ತೆ. ಮತ್ತು ಬ್ಯಾಟ್ರಿಗೆ ಬಂದರೆ ತುಂಬ ಇಂಪಾರ್ಟೆಂಟಾಗಿ ಬ್ಯಾಟ್ರಿಯ ಒಂದು ಹೆಲ್ತ್ ಗೊತ್ತಾಗುತ್ತೆ, ಕಂಡೀಷನ್ ಗುಡ್ ಇದೆಯಾ ಅಥವಾ ಅದಕ್ಕೆ ಹಾಳಾಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಸ್ಟೇಟಸ್ ಏನಿದೆ, ಈಗ ಬ್ಯಾಟ್ರಿ ಲೆವೆಲ್ ಏನಿದೆ. ಸೊ ಈ ರೀತಿ ನಮಗೆ ಮೊಬೈಲಲ್ಲಿರೋಂಥ ಪ್ರತಿಯೊಂದು ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ನ ಡೀಟೇಲ್ಸ್ ಅನ್ನೋದು ಒಂದೇ ಒಂದು ಸೆಕೆಂಡಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಗೆ ಇಲ್ಲಿ ನೈಟ್ ಮೋಡ್ ಇರುತ್ತೆ, ಬೇಡ ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕಾದ್ರೆ ನಮಗೆ ಡೇ ಮೋಡ್ಗೆ ಕನ್ವರ್ಟ್ ಆಗುತ್ತೆ. ಫ್ರೆಂಡ್ಸ್, ಇನ್ನು ಎರಡನೇ ಅಪ್ಲಿಕೇಶನ್ ಹೇಳೋಕ್ಕೂ ಮುಂಚೆ ನಾನು ಹೇಳೋಂಥ ಈ 3 ಅಪ್ಲಿಕೇಶನಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೆಕೆಂಡ್ ಅಪ್ಲಿಕೇಶನ್ ನಮಗೆ ನಾವು ಡಿಲೀಟ್ ಮಾಡಿರೋಂಥ ಫೋಟೋಸ್ನ ವಾಪಸ್ ಪಡೆಯೋಕ್ಕೆ ಹೆಲ್ಪ್ ಆಗುತ್ತೆ. ಕೆಲವೊಮ್ಮೆ ನಾವು ಫೋಟೋಸ್ನ ಡಿಲೀಟ್ ಮಾಡಿಬಿಡ್ತೀವಿ ಅಥವಾ ಬೈ ಮಿಸ್ಟೇಕಾಗಿ ಡಿಲೀಟ್ ಆಗುತ್ತೆ, ಮತ್ತೆ ಅದನ್ನು ಪಡಿಬೇಕಂದ್ರೆ ನಮಗೆ ಸಿಗೋದಿಲ್ಲ. ಅಂಥ ಟೈಮಲ್ಲಿ ಈ ಅಪ್ಲಿಕೇಶನ್ನು ಹೆಲ್ಪ್ ಆಗುತ್ತೆ. 4.8 ರೇಟಿಂಗ್ ಇರೋಂಥ ಅಪ್ಲಿಕೇಶನ್ನು. ಸೊ ನೀವು ಸಹ ಟ್ರೈ ಮಾಡಿ ನೋಡ್ಬೋದು. ನಾನು ನಿಮ್ಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ಇದನ್ನು ಯೂಸ್ ಮಾಡುವಾಗ ನೀವು ಇಂಟರ್ನೆಟ್ನ ಆಫ್ ಮಾಡಿಬಿಡಿ, ಇಲ್ಲಾಂದರೆ ಸ್ವಲ್ಪ ಆಡ್ಸ್ ಅನ್ನೋದು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಒಮ್ಮೆ ಇದನ್ನು ಇನ್ಸ್ಟಾಲ್ ಮಾಡಿದ ಮೇಲೆ ಇಂಗ್ಲೀಷ್ ಅಂತ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಮ್ಗೆ ಇಲ್ಲಿ ಡೀಟೇಲ್ಸ್ ಕೊಡುತ್ತೆ. ಇದರಲ್ಲಿ ಡಿಲೀಟೆಡ್ಡು ಮತ್ತು ನಿಮ್ಮ ಮೊಬೈಲಲ್ಲಿ ಇರೋಂಥ ಫೋಟೋ ಸಹ ತೋರಿಸುತ್ತೆ. ಸೊ ನೀವು ಅದನ್ನು ಸೆಪ್ರೇಟ್ ಮಾಡ್ಕೊಬೇಕಾಗುತ್ತೆ. ಈಗ ನೆಕ್ಸ್ಟ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಕ್ವಿಕ್ ಸ್ಕ್ಯಾನ್ ಅಂತ ಬರುತ್ತೆ, ಡೀಪ್ ಸ್ಕ್ಯಾನ್ ಅಂತ ಬರುತ್ತೆ. ಕ್ವಿಕ್ ಸ್ಕ್ಯಾನ್ ಅಂದರೆ ಬೇಗ ನಿಮಗೆ ಸರ್ಚ್ ಅನ್ನೋದು ಕೊಡುತ್ತೆ. ಡೀಪ್ ಸ್ಕ್ಯಾನ್ ಅಂದರೆ ಕಂಪ್ಲೀಟಾಗಿ ಅದು ಸರ್ಚ್ ಮಾಡಿ ನಿಮಗೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ನಾನೀಗ ಕ್ವಿಕ್ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ನಮಗಿಲ್ಲಿ 100 ಡಿಲೀಟೆಡ್ ಇಮೇಜಸ್ಸು 100 ಸಿಗ್ತಾ ಇದೆ ಅಂತ ತೋರಿಸ್ತಿದೆ. ಕ್ವಿಕ್ ಸ್ಕ್ಯಾನಲ್ಲಿ ಶೋ ಪಿಕ್ಚರ್ಸ್ ಅಂತ ಕೊಡ್ತೀನಿ. ನೋಡಿ, ನನ್ನ ಮೊಬೈಲಲ್ಲಿ ಡಿಲೀಟ್ ಆಗಿರೋಂಥ ಇಮೇಜಸ್ ಎಲ್ಲ ತೋರಿಸಿದೆ. ನನಗೆ ಯಾವುದಾದ್ರೂ ಇದನ್ನು ವಾಪಸ್ ಪಡಿಬೇಕಂದ್ರೆ ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿ ಕ್ಲಿಕ್ ಮಾಡಿ ರೀಸ್ಟೋರ್ ಅಂತ ಕೊಟ್ಟಿದ್ದಾದರೆ ಅದು ನಮ್ಮ ಮೊಬೈಲ್ನ ಮೆಮೊರಿಗೆ ವಾಪಸ್ ಬಂದುಬಿಡುತ್ತೆ. ಸೊ ಈ ರೀತಿಯಾಗಿ ಬೈ ಮಿಸ್ಟೇಕಾಗಿ ಡಿಲೀಟ್ ಆಗಿರೋಂಥ ಫೋಟೋಸ್ನ ಈಸಿಯಾಗಿ ನಾವು ರಿಸ್ಟೋರ್ ಮಾಡ್ಕೋಬೋದಾಗುತ್ತೆ. ಸೊ ಒಂದು ವಂಡರ್ಫುಲ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಇನ್ನು 3ನೇ ಅಪ್ಲಿಕೇಶನ್ ಏನಪ್ಪ ಅಂದರೆ, ನೀವು ಯಾವುದಾದ್ರೂ ಒಂದು 2 ವೀಲರ್ ಅಥವಾ 4 ವೀಲರ್ನ ನಂಬರಿಂದ ಆ ಒಂದು ವೆಹಿಕಲ್ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಈ ಅಪ್ಲಿಕೇಶನ್ ಅನ್ನೋದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಜಸ್ಟ್ ನೀವು ಯಾವ ವೆಹಿಕಲ್ ನಂಬರ್ ತಿಳ್ಕೊಬೇಕಿರ್ತೀರ ಆ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಅದಾದ ನಂತರ ಇಲ್ಲಿ ಚೆಕ್ RC ಸ್ಟೇಟಸ್ ಅಂತ ಕೊಡಿ. ಇದ್ರ ಜೊತೆ ನೀವು ಈ ಒಂದು ವೆಹಿಕಲ್ಗೆ ಯಾವುದಾದ್ರೂ ಫೈನ್ ಪೆಂಡಿಂಗ್ ಇದೆಯಾ ಅಥವಾ ಎಷ್ಟು ಫೈನ್ ಕಟ್ಟಿದ್ದೀವಿ ಅಂತ ತಿಳ್ಕೊಬೋದು. ಮತ್ತು ಈ ವೆಹಿಕಲ್ದು ಎಮಿಷನ್ ಟೆಸ್ಟ್ ನೀವು ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ತಿಳ್ಕೊಬೋದಾಗುತ್ತೆ. ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡೋದೇನಪ್ಪ ಅಂದರೆ RC ಸ್ಟೇಟಸ್ ಏನಂತ ತಿಳ್ಕೊಳ್ಳೋದು. ಈಗ ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಕೆಳಗಡೆ ಈ ಥರ ನಾವು ಸ್ಕ್ರಾಲ್ ಮಾಡಿದೆ ಅಂದರೆ ನೋಡಿ, ನಮಗೆ ಇಲ್ಲಿ ವೆಹಿಕಲ್ RC ಡೀಟೇಲ್ಸ್ ಅಂತ ಬರುತ್ತೆ. ಓನರ್ ಯಾರು, ರಿಜಿಸ್ಟರ್ಡ್ ನಂಬರ್ ಏನು, ಕಾರ್ ಯಾವುದು, ಸೊ ಯಾವ ಕ್ಲಾಸಲ್ಲಿತ್ತು, ಫ್ಯೂಯಲ್ ಟೈಪ್ ಏನಿದೆ, ಸೊ ರಿಜಿಸ್ಟರ್ಡ್ ಡೇಟ್ ಯಾವುದಿದೆ, ಫಿಟ್ನೆಸ್ ಏನಿದೆ, ಸೊ ಇನ್ಸೂರೆನ್ಸ್ ಸಹ ಯಾವಾಗ ಪೇ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಸಹ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಜಸ್ಟ್ ನೀವು ಆ ವೆಹಿಕಲ್ ನಂಬರ್ನ ಇಲ್ಲಿ ಎಂಟರ್ ಮಾಡೋದ್ರಿಂದ ಆ ಓನರ್ನ ಡೀಟೇಲ್ಸು ಮತ್ತು ಕಾರ್ನ ಡೀಟೇಲ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟ ಆಗಿತ್ತು 3 ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್ಸು. ಈ 3 ಅಪ್ಲಿಕೇಶನ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ.
ಎಷ್ಟು ಸಾಧ್ಯನಷ್ಟು ವಾಟ್ಸಪ್ಪಲ್ಲಿ, ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ರು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ, ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.